ವಕ್ಫ್ ಕಾಯ್ದೆಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಆದೇಶ ಹೊರಬಿದ್ದಿದ್ದು ವಕ್ಫ್ ತಿದ್ದುಪಡಿ ಕಾಯ್ದೆಯ 3 ವಿವಾದಿತ ನಿಯಮಗಳಿಗೆ ತಡೆ ಕೊಟ್ಟಿದೆ. ಆದರೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅಂತಿಮ ಆದೇಶ ಬರೋವರೆಗೆ ತಾತ್ಕಾಲಿಕವಾಗಿ 3 ನಿಯಮಗಳಿಗೆ ಕೋರ್ಟ್ ತಡೆ ಕೊಟ್ಟಿದೆ. ಬಳಕೆಯ ವಕ್ಫ್ ಆಸ್ತಿ ಡಿನೋಟಿಫಿಕೇಶನ್ ಅಧಿಕಾರಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಜೊತೆಗೆ ವಕ್ಫ್ ಆಸ್ತಿ ದಾನಕ್ಕೆ 5 ವರ್ಷ ಇಸ್ಲಾಂ ಆಚರಣೆ ಕಡ್ಡಾಯ ನಿಯಮಕ್ಕೂ ತಡೆ ನೀಡಲಾಗಿದೆ. ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಹೊಸ ನಿಯಮ ಜಾರಿಗೊಳಿಸಿದೆ. ವಕ್ಫ್ ಕಾನೂನು ರದ್ದು ಇಲ್ಲ ಎಂದ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಸ್ವಾಗತಿಸಿದ್ದಾರೆ. ಸುಪ್ರೀಂ ಆದೇಶ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಸಂಕೇತವಾಗಿದೆ. ದೇಶದ ಸಂಸತ್ತಿನ ನಿರ್ಧಾರವನ್ನ ಎತ್ತಿ ಹಿಡಿಯಲಾಗಿದೆ ಅಂದ್ರು. ಸರ್ಕಾರದ ಪಿತೂರಿ ಉದ್ದೇಶಗಳಿಗೆ ಸುಪ್ರೀಂ ಕೋರ್ಟ್ ಸಂಪೂರ್ಣ ಕಡಿವಾಣ ಹಾಕಿದೆ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಹೇಳಿದ್ದಾರೆ. ಕಳೆದ 11 ವರ್ಷದಲ್ಲಿ ಕೇಂದ್ರ ಈ ರೀತಿ ಕಾನೂನು ಮಾಡುತ್ತಿದೆ. ಸುಪ್ರೀಂ ಮಧ್ಯ ಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಟೀಕಿಸಿದ್ದಾರೆ. ದೆಹಲಿಯಲ್ಲಿ ಬೈಕ್ಗೆ ಬಿಎಂಡಬ್ಲ್ಯೂ ಕಾರು ಡಿಕ್ಕಿಯಾದ ಪರಿಣಾಮ ಕೇಂದ್ರ ಹಣಕಾಸು ಸಚಿವಾಲಯ ಅಧಿಕಾರಿ ನಜಾ ಜೋತರ್ ಸಿಂಗ್ ಮೃತಪಟ್ಟಿದ್ದಾರೆ. ನಿನ್ನೆ ದಂಪತಿಗಳು ಸೆಂಟ್ರಲ್ ದೆಹಲಿಯ ಬಾಂಗ್ಲಾ ಸಾಹಿಬ್ ಗುರುದ್ವಾರದಿಂದ ಹಿಂತಿರುಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಕಾರು ಚಾಲಕಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅತಿ ವೇಗದಿಂದ ಕಾರು ಚಲಾಯಿಸಿದ್ರಿಂದ ಅಪಘಾತವಾಗಿದೆ ಅಂತ ಪೊಲೀಸರು ತಿಳಿಸಿದರು. ತಲೆ ಕಡೀರಿ ತೊಡೆ ಮುರೀರಿ ಅಂತ ತಮ್ಮ ಮಕ್ಕಳಿಗೆ ಹೇಳ್ತೀರಾ ಅಂತ ಸಿಟಿ ರವಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ಶುದ್ಧ ರಕ್ತದವರು ನನ್ನ ಜೊತೆ ಇದ್ದಾರೆ, ಬೆರಿಕೆಯವರು ಮಾತಾಡ್ತಿದ್ದಾರೆ ಅಂತ ಕೌಂಟರ್ ಕೊಟ್ರು. ನಮ್ಮ ದೇವರ ಮೇಲೆ ಕಲ್ಲು ತೂರಿದ್ರೆ ಸುಮ್ಮನಿರ್ಬೇಕಾ? ಪೆಟ್ರೋಲ್ ಬಾಂಬ್ ಹಾಕಿದ್ರೆ ಸುಮ್ಮನಿರ್ಬೇಕಾ? ನಮ್ಮ ವಿಗ್ರಹದ ಮೇಲೆ ಉಗುದ್ರೆ ಸುಮ್ಮನಿರ್ಬೇಕಾ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸುಮ್ಮನಿರ್ಬೇಕಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರು. ಹೇಡಿಗಳು ಬೆರಿಕೆಯವರು ಸುಮ್ಮನಿರ್ಬೋದು, ಆದ್ರೆ ಶುದ್ಧ ರಕ್ತದವರು ಹೇಗೆ ಸುಮ್ಮನಿರ್ತಾರೆ? ಬೆರಿಕೆಯವರು ಬೆರಿಕೆ ರೀತಿಯ ಮಾತಾಡ್ತಾರೆ ಅಂತ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.